JN1 ಇದು ಹೈ ಸ್ಪೀಡ್ನಲ್ಲಿ ಈಗ ಸ್ಪ್ರೆಡ್ ಆಗೋ ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತಾ ಇದೆ. ಸೊ ರಾಜ್ಯದಲ್ಲಿ ಈಗ ಕೊರೋನಾ ಅಟ್ಟಹಾಸ ಹೆಚ್ಚಾಗ್ತಾ ಇದೆ. ಈವರೆಗೆ ಕೊರೋನಾಗೆ ಒಟ್ಟು 7 ಜನ ಬಲಿಯಾಗಿದ್ದಾರೆ. ಕೋವಿಡ್ ಕ್ಯಾಬಿನೆಟ್ ಉಪಸಮಿತಿ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ ವಿಚಾರ. ಬೆಂಗಳೂರು, ಮೈಸೂರು, ದಕ್ಷಿಣ ಕನ್ನಡದಲ್ಲಿ ಟೆಸ್ಟಿಂಗ್ ಅನ್ನ ಹೆಚ್ಚಳಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಕ್ಲಸ್ಟರ್ ಮಟ್ಟದಲ್ಲಿ ಸ್ಯಾಂಪಲ್ ಜಾಸ್ತಿ ಕಲೆಕ್ಟ್ ಮಾಡುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಸಂಪುಟ ಉಪಸಮಿತಿ ನಡೀತಾ ಇದೆ. ರಾಜ್ಯದಲ್ಲಿ ಈಗ ಕೊರೋನಾ ಅಟ್ಟಹಾಸ ಹೆಚ್ಚಾಗ್ತಾ ಇದೆ. ಒಟ್ಟು 7 ಜನ ಈಗ ಬಲಿಯಾಗಿದ್ದಾರೆ ಕೊರೋನಾಗೆ. ಅದರಲ್ಲೂ JN1ಗೆ ಎಷ್ಟು ಜನ ಬಲಿಯಾಗಿದ್ದಾರೆ ಅನ್ನೋದನ್ನ ಸದ್ಯಕ್ಕೆ ಹೇಳ್ತಾ ಇರುವಂಥದ್ದು. 3 JN1ಗೆ, ಇನ್ನುಳಿದಂಥದ್ದು ಕೊರೋನಾ ಆಗಿದೆ. ಒಟ್ಟು 7 ಸಾವಾಗಿದೆ. ಇನ್ನೀಗ ಉಳಿದಂಥ ಸಾವುಗಳ ಸ್ಯಾಂಪಲ್ ಟೆಸ್ಟನ್ನು ಕೂಡ ಜಿನೋಮಿಕ್ ಸೀಕ್ವೆನ್ಸ್ ಟೆಸ್ಟ್ಗೆ ಕಳುಹಿಸಿದ್ದಾರೆ. ಅದು JN1 ಅಲ್ವಾ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಬಟ್ ಕೊರೋನಾ ಅಂತೂ ಇದೆ. ಬಟ್ ರೂಪಾಂತರಿಯಾಗಿರುವಂಥ JN1 ಹೌದಾ ಅಲ್ವಾ ಅನ್ನುವಂಥದ್ದು ಕ್ಲಾರಿಫಿಕೇಶನ್ ಬರಬೇಕಾಗಿದೆ. ಸದ್ಯಕ್ಕೆ ಕ್ಲಾರಿಫಿಕೇಶನ್ನಲ್ಲಿ ಒಂದೇ ಸಿಕ್ಕಿರೋದು. 3 ಜನ JN1ಗೆ ಸಾವನ್ನಪ್ಪಿದ್ದಾರೆ. ಒಟ್ಟು ಕೊರೋನಾಗೆ ಸಾವನ್ನಪ್ಪಿರುವಂಥ ಸಂಖ್ಯೆ 7. ಸೊ ಹಾಗಾಗಿ ಈಗ ಸ್ಯಾಂಪಲ್ ಕಲೆಕ್ಷನ್ ಹೆಚ್ಚಳ ಮಾಡ್ತಾರೆ. ನಿನ್ನೆ 3,000 ಚಿಲ್ಲರೆ ಎಷ್ಟೋ ಮಾಡಿದರು. ಬಟ್ ಟಾರ್ಗೆಟ್ ಇರೋದು 5,000 ಮಾಡಬೇಕು ಅಂಥೇಳಿ. ಬಟ್ ಸರ್ಕಾರದ ಬಳಿ ದುಡ್ಡಿದೆಯಾ ಇಲ್ವಾ ಅನ್ನುವಂಥ ಅನುಮಾನ. ಕಾರಣ ಹಲವು ಕಡೆಗಳಲ್ಲಿ ಆರೋಪ ಕೇಳಿ ಬರ್ತಾ ಇರೋದು PPE ಕಿಟ್ ಇಲ್ಲ ಅಂತ ಹೇಳಿ, ಇನ್ಸ್ಟ್ರೂಮೆಂಟ್ ತೊಗೊಳಕ್ಕಾಗ್ತಿಲ್ಲ ಅಂತ ಹೇಳಿ. ಸೊ ಇದಕ್ಕೆಲ್ಲ ಹೆವಿಲಿ ಫಂಡ್ ಬೇಕಾಗುತ್ತೆ. ಈ ಕೇಸ್ಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇದ್ದಂತೆ PPE ಕಿಟ್ಗಳು ಜಾಸ್ತಿ ಬೇಕಾಗುತ್ತೆ. ಕಾರಣ ಟೆಸ್ಟಿಂಗ್ ಮಾಡೋರೇನು ಹಾಗೆ ಸುಮ್ಮನೆ ಟೆಸ್ಟಿಂಗ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಕಂಪಲ್ಸರಿಯಾಗಿ ಅವರು PPE ಕಿಟ್ ಹಾಕ್ಕೊಳ್ಳೇಬೇಕಾಗತ್ತೆ. ಆಮೇಲೆ ಆಸ್ಪತ್ರೆಗೆ ಸೇರುವಂಥವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ. ICUನಲ್ಲಿ ಒಂದು 7 ಜನ ಇದ್ದಾರೆ. ಆಸ್ಪತ್ರೆಯಲ್ಲಿರುವಂಥವ್ರ ಸಂಖ್ಯೆ ಕೂಡ ಇನ್ಕ್ರೀಸ್ ಆಗಿದೆ. ಹೋಮ್ ಐಸೋಲೇಷನಲ್ಲಿರೋರು ಇದ್ದಾರೆ. ಸೊ ಇವೆಲ್ಲವೂ ಕೂಡ ಟೆಸ್ಟ್ ಮಾಡಬೇಕು ಅಂದರೆ PPE ಕಿಟ್ಗಳು ಬೇಕಾಗುತ್ತೆ. ಪ್ರತಿ ಜಿಲ್ಲೆಗೂ ಕೂಡ ಬೇಕಾಗುತ್ತೆ. ಎಷ್ಟು ತರಿಸಿದ್ದಾರೆ, ಎಷ್ಟು ಇದ್ದಾವೆ ಇಲ್ಲ. ಆಮೇಲೆ ಕಳೆದ ಬಾರಿ ಹಲವರಿಗೆ ಕೊಡಬೇಕಾಗಿರುವಂತಹ ಇನ್ನೂ ದುಡ್ಡೇ ಕೊಟ್ಟಿಲ್ಲ ಅಂತ ಇದೆ. ನನ್ನ ಸಹೋದ್ಯೋಗಿ ಲೋಕೇಶ್ ಕೊಡಗದಾಲ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಸದ್ಯಕ್ಕೆ ಸಮಿತಿ ಸಭೆಯನ್ನಂತೂ ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯಾದಂಥ ಡಿಸಿಷನ್ನ ತೆಗೆದುಕೊಳ್ಬೇಕು, ಆದೇಶಗಳನ್ನು ಪಾಸ್ ಮಾಡ್ತಾ ಇದ್ದಾರೆ. 5,000 ಟೆಸ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಎಲ್ಲವೂ ಫೈನ್. ಬಟ್ ಈ ಹಲವು ಕಡೆಗಳಲ್ಲಿ ಕೇಳಿಬರ್ತಾ ಇರುವಂಥ ಆರೋಪ PPE ಕಿಟ್ಗಳಿಲ್ಲ, ಕೆಲವು ಇನ್ಸ್ಟ್ರೂಮೆಂಟನ್ನು ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ, ಈ ರೀತಿಯಾಗೂ ಕೂಡ ಕೇಳಿ ಬರ್ತಾ ಇದೆ. ಆ ಬಗ್ಗೆ ಸ್ವಲ್ಪ ಜಾಗೃತ ಆಗಿದೆಯಾ ಆರೋಗ್ಯ ಇಲಾಖೆ? ಅರುಣ್, ಖಂಡಿತವಾಗೂ ಈಗ ಟೆಸ್ಟ್ ಮಾಡಲಿಕ್ಕೆ PPE ಕಿಟ್ಟು ಮತ್ತು ಏನು ಸಲಕರಣೆಗಳು, ವೈದ್ಯಕೀಯ ಸಲಕರಣೆಗಳಿಲ್ಲ. ಅದಕ್ಕೆ ಬೇಕಾಗುವಂಥ ಹಣಕಾಸು ವೆಚ್ಚ ಎಷ್ಟಾಗುತ್ತೆ ಅಂತೇಳಿ ಈ ಸಭೆಯಲ್ಲಿ ತೀರ್ಮಾನ ಆಗ್ತಾ ಇದೆ. ಲ್ಯಾಬು, ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಕಿಟ್ ಸೇರಿದಂತೆ ವಿವಿಧ ರೀತಿಯ ವೈದ್ಯಕೀಯ ಸಲಕರಣೆಗಳನ್ನು ಖರೀದಿ ಮಾಡಲಿಕ್ಕೆ ಅಂತೇಳಿ ಈ ಸಚಿವ ಸಂಪುಟದ ಉಪಸಮಿತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಈ ಚರ್ಚೆ ಆದ ಬಳಿಕ ಅಮೌಂಟ್ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಈಗಾಗಲೇ ಇದರ ಬಗ್ಗೆ ಎಷ್ಟು ಖರ್ಚಾಗ್ಬೋದು ಏನು ಅಂತೇಳಿ ಆರೋಗ್ಯ ಇಲಾಖೆ ಒಂದು ಪ್ರಪೋಸಲನ್ನು ರೆಡಿ ಮಾಡಿರುವಂಥದ್ದು. ಆ ಪ್ರಪೋಸಲನ್ನು 4 ಸಚಿವರ ಒಂದು ಉಪಸಮಿತಿ ಏನಿದೆ, ಆ ಸಚಿವರ ಉಪಸಮಿತಿಯಲ್ಲಿ ಮುಂದಿಟ್ಟು ನಂತರ ಹಣವನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. 2 ತಿಂಗಳಿಗೆ ಆಗುವಂಥ ಹಣ ಎಷ್ಟು ಖರ್ಚಾಗತ್ತೆ, PPE ಕಿಟ್ ಇರ್ಬೋದು, ಜೊತೆಗೆ ಟೆಸ್ಟಿಂಗ್ ಕಿಟ್ಗಳಿರ್ಬೋದು, ಮತ್ತು ಲ್ಯಾಬ್ಗಳು, ಜಿನೋಮಿಕ್ ಸೀಕ್ವೆನ್ಸ್ ಲ್ಯಾಬ್ ಓಪನ್ ಮಾಡಲಿಕ್ಕೆ ಎಷ್ಟು ಖರ್ಚಾಗ್ಬೋದು, ಅದೆಲ್ಲದರ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ. ಈ ಸಭೆಯ ಬಳಿಕ ಏನು ವೈದ್ಯಕೀಯ ಸಲಕರಣೆಗಳನ್ನು ಖರೀದಿ ಮಾಡಬೇಕು ಅದಕ್ಕೆ ಒಂದು ತೀರ್ಮಾನವನ್ನು ಕೈಗೊಳ್ಳುವ ಸಾಧ್ಯತೆ ಇದೆ. ಅರುಣ್, ಓಕೆ, ಈಗ ಫೈನಲಿ ಇವತ್ತಿನ ಸಭೆಯಲ್ಲಿ ಅಂತಿಮವಾಗಿ ನಿರ್ಧಾರಕ್ಕೆ ಬರ್ತಾರೆ ಅಂತ ಕಾಣಿಸುತ್ತೆ. ಬಟ್ ಇನ್ನುಳಿದಂಥ ಈ ಸಾವಾಗಿತ್ತಲ್ವ, 3 ಮಾತ್ರ JN1ನಿಂದ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗಿತ್ತು. ಇನ್ನುಳಿದಂಥ 4 ಸಾವುಗಳು, ಅದು ರಿಪೋರ್ಟ್ ಏನಾದರೂ ಬರುತ್ತಾ ಇವತ್ತು ಸಂಜೆ ಅಷ್ಟೊತ್ತಿಗೆ? ಅರುಣ್, ಈಗ ಒಟ್ಟು 7 ಸಾವು, 3 JN1ನಿಂದ ಡೆತ್ ಆಗಿತ್ತು. ಮತ್ತು ಆಮೇಲಿಂದ 3 ಸಾವು ನಿನ್ನೆ ಬೆಂಗಳೂರು ಒಂದು ಮತ್ತು ಉಳಿದ 2 ಜಿಲ್ಲೆಗಳಲ್ಲಿ 1 ಸಾವಾಗಿದೆ. ಮತ್ತೊಂದು ಸಾವು ಕೂಡ ಆಗಿರುವಂಥದ್ದು. ಒಟ್ಟು ಈ ಹಿಂದೆ ಆಗಿರುವಂಥ ಸಾವುಗಳ ಬಗ್ಗೆ ಈಗ ಮಾಹಿತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಹೊಸದಾಗಿ 7 ಸಾವಾಗಿದೆ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಇಲ್ಲ. ಆದರೆ ಇದುವರೆಗೂ ಸಾವಾಗಿರುವಂಥ ಒಟ್ಟು 7 ಸಾವುಗಳಾಗಿವೆ ಅಂತೇಳಿ ಆರೋಗ್ಯ ಸಚಿವರಿಗೆ ಅಧಿಕಾರಿಗಳು ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಅದರಲ್ಲಿ ಎಲ್ಲೆಲ್ಲಿ ಸಾವಾಯಿತು, ಅವರಿಗೆ ಯಾವ ರೀತಿಯಾದಂಥ ಸಮಸ್ಯೆ ಕಾಡಿತ್ತು, ಬಹುತೇಕವಾಗಿ ಸ್ಯಾರಿ ಸಮಸ್ಯೆಯಿಂದ ಬಳಲ್ತಾ ಇದ್ದಂಥವ್ರು, ಜೊತೆಗೆ ಹೃದಯ ಸಂಬಂಧಿ, ಉಸಿರಾಟದ ಸಂಬಂಧಿಯಿಂದ ಬಳಲ್ತಾ ಇದ್ದಂಥವ್ರು ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಅವರ ಸ್ಯಾಂಪಲನ್ನು ಜಿನೋಮಿಕ್ಗೆ ಕಳಿಸಿದಾಗ 3 ಜನರಲ್ಲಿ JN1 ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಹೊಸದಾಗಿ ಡೆತ್ ಆಗಿರೋ ಬಗ್ಗೆ ಪ್ರಸ್ತಾಪ ಇಲ್ಲ ಅಂತ ಅನಿಸ್ತದೆ. ಅದೇನಾದರೂ ಕನ್ಫರ್ಮ್ ಆಗುತ್ತಾ, ಸಭೆ ಬಳಿಕ ಅದೇನಾದರೂ ಅನೌನ್ಸ್ ಮಾಡ್ತಾರ ಅಂತೇಳಿ ಕಾದು ನೋಡ್ಬೇಕಾಗಿದೆ. ಅರುಣ್, ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.